ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲ, ಸಾವಿನ ರಹದಾರಿ. ಈ ರಸ್ತೆಯಲ್ಲಿ ಸಂಭವಿಸುತ್ತಿವೆ ಸಾಲು ಸಾಲು ಅಪಘಾತಗಳು. ಹದಿನೈದು ದಿನದ ಅಂತರದಲ್ಲಿ 2 ಸಾವು, 15 ಜನರಿಗೆ ಗಾಯ. ಆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿ ಕೇವಲ 1 ವರ್ಷ ಮಾತ್ರ ಆಗಿದೆ. ಮೊದಲು ಹೈವೇ ಉದ್ಘಾಟನೆ ಆಯ್ತಲ್ಲ ಅನ್ನೋ ಸಂತೋಷದಲ್ಲಿದ್ದ ಜನರು ಈಗ ಹಿಡಿಶಾಪವನ್ನ ಹಾಕುವಂತಾಗಿದೆ. ಹೇಗೂ ಹೈವೇ ಆಗಿದೆ, ಸುಲಭವಾಗಿ ಮನೆ ಸೇರುತ್ತೇವೆ ಎಂದುಕೊಂಡಿದ್ದವರು ಅಪಘಾತಕ್ಕೆ ತುತ್ತಾಗಿ ಕೈಕಾಲು ಮುರಿದುಕೊಂಡು ತಲೆಬುರುಡೆಯನ್ನ ಒಡೆದುಕೊಂಡು ಆಸ್ಪತ್ರೆ ಪಾಲಾದರೆ ಇನ್ನು ಕೆಲವರು ದೇವರ ಪಾದವನ್ನ ಸೇರುತ್ತಿದ್ದಾರೆ. ಅಷ್ಟಕ್ಕೂ ಈ ಸಾವಿನ ಹೆದ್ದಾರಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ದಾಬಸ್ಪೇಟೆಯಿಂದ ಹೊಸಕೋಟೆಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 648ರ ಪರಿಸ್ಥಿತಿ ಇದು. ಈ ಹೈವೇಯಲ್ಲಿ ಹುಲಿಕೊಂಟೆ ಟೋಲ್ ಪ್ರಾರಂಭ ಆಗಿ ಕೇವಲ 1 ವರ್ಷ ಮಾತ್ರ ಆಗಿದೆ. ಈ ರಸ್ತೆ ಮೂಲಕ ಸಂಚಾರ ಮಾಡುವ ಪ್ರತಿಯೊಂದು ವಾಹನದಿಂದ ಟೋಲ್ ಅನ್ನ ಸಂಗ್ರಹ ಮಾಡುತ್ತಿದ್ದಾರೆ. ಆದ್ರೆ ಸವಾರರಿಗೆ ಮಾತ್ರ ಸರಿಯಾದ ವ್ಯವಸ್ಥೆಗಳನ್ನ ಮಾಡುತ್ತಿಲ್ಲ. ಗೀತಂ ಯೂನಿವರ್ಸಿಟಿಯಿಂದ ಹುಲಿಕೊಂಟೆ ಟೋಲ್ವರೆಗೆ ರಸ್ತೆಯಲ್ಲಿ ಸಾಕಷ್ಟು ಕಡೆ ಉಬ್ಬು ತಗ್ಗುಗಳಿವೆ. ಹಾಗಾಗಿ ವಾಹನಗಳು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗುತ್ತಿವೆ. ರಸ್ತೆ ವಿಭಜಕಗಳಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡಗಳು ಒಣಗುತ್ತಿವೆ. ಇರಬೇಕಾದ ಸ್ಥಳಗಳಲ್ಲಿ ಸೂಚನಾ ಫಲಕಗಳಿಲ್ಲ. ಇನ್ನು ಹಲವಾರು ನ್ಯೂನತೆಗಳು ಇರುವುದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಸಾವು ನೋವುಗಳು ಸಂಭವಿಸುತ್ತಿವೆ. ದಾಬಸ್ಪೇಟೆಯಿಂದ ಹೊಸಕೋಟೆಗೆ ರಸ್ತೆ ಬಹಳ ಉತ್ತಮ ಗುಣಮಟ್ಟದ ಹೆದ್ದಾರಿ ನಿರ್ಮಾಣ ಆಯಿತು. ಬಹಳ ವೇಗವಾಗಿ ನಾವು ಹೊಸಕೋಟೆಯಿಂದ ದಾಬಸ್ಪೇಟೆನ ಆಯಿತು ತುಮಕೂರನ್ನ ಚಿತ್ರದುರ್ಗ ಹೋಗೋಕ್ಕೆ ಬಹಳ ಅನುಕೂಲ ಆಯಿತು ಅಂತ ನಾವು ಭಾವಿಸಿದ್ವಿ. ಆದರೆ ದುರಂತ ಏನಂದರೆ, ವಿಶೇಷವಾಗಿ ನಾಗದೇನಹಳ್ಳಿ ಗೀತಂ ಕಾಲೇಜಿಂದ ನಮ್ಮ ಇದು ಕೊಡಿಗೆಹಳ್ಳಿ ಮಧ್ಯದಲ್ಲಿ ಅಪಘಾತಗಳ ಸಂಖ್ಯೆ ಮಿತಿಮೀರಿ ಆಗ್ತಾ ಇದೆ. ಪ್ರತಿನಿತ್ಯ 1 ಅಲ್ಲ 2 ಅಲ್ಲ 3 ಒಂದೊಂದೇ ದಿವಸ ಆಗ್ತಾ ಇದ್ದಾವೆ. ಪ್ರತಿನಿತ್ಯ ಅಪಘಾತಗಳಾಗ್ತಾ ಇದ್ದಾವೆ. ಪ್ರತಿನಿತ್ಯ ಜನ ಕೈಕಾಲುಗಳಿಗೆ ಕಳ್ಕೊತಾ ಇದ್ದಾರೆ, ಶಾಶ್ವತ ಊನರಾಗ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗೆ ಕಾರಣ ಏನಂದರೆ, ಒಂದು ಗೀತಂ ಕಾಲೇಜ್ ಹತ್ರ ಒಂದು ಸೇತುವೆ ಹತ್ತಿದ್ರೆ, ಫ್ಲೈಓವರ್ ಹತ್ತಿದ್ರೆ ಕೊಡಿಗೆಹಳ್ಳಿವರೆಗೂ ಅದು ಸೇತುವೆ ಹಂಗೆ ಇದೆ. ಸುಮಾರು 5-6 ಕಿಲೋಮೀಟರ್ದು ಫ್ಲೈಓವರ್ ಅದು. ಅಲ್ಲಿ ಮಿತಿಮೀರಿ ವೇಗವಾಗಿ ಬರ್ತಾವೆ ಗಾಡಿಗಳು. ವೇಗವಾಗಿ ಯಾವುದೇ ಇವರು ಕೇವಲ CCTVಗಳನ್ನ ಹಾಕಿದ್ದಾರೆ ಹೊರತು ಆ ವೇಗವನ್ನು ಅಳಿಯಲಿಕ್ಕೆ ಯಾವುದೇ ಮಾಪನಗಳು ಇಲ್ಲ ಅಲ್ಲಿ. ಯಾಕಂದರೆ ಪೊಲೀಸರು ಕೂಡ ಅಲ್ಲಿ ಮೇಲ್ಗಡೆ ಯಾರು ಹಿಡಿಯಲ್ಲ. ಇದಾಗಿ ಬಹಳ ಸಮಸ್ಯೆ ಆಗ್ತಾಯಿದೆ. ರಸ್ತೆ ಉಬ್ಬು ತಗ್ಗು ನಿರ್ಮಾಣ ಆಗಿದೆ. ಗಾಡಿಗಳು ಹಾರ್ತವೆ, ಜಂಪ್ ಆಗ್ತವೆ. ಜಂಪ್ ಆದಾಗ ಗಾಡಿ ಸಹಜವಾಗಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಸೈಡಲ್ಲಿರೋಂಥ ಗೋಡೆಗಳು, ತಡೆಗೋಡೆಗಳು ಹೊಡೆಯುವಂಥದ್ದು, ಎದುರು ಡಿವೈಡರ್ನ ಹಾರಿ ಪಕ್ಕದಾಗ ಬರ್ತಾ ಇರೋ ವಾಹನಗಳ ಮೇಲೆ ಬೀಳುವಂಥದ್ದು, ಇದು ಪದೇ ಪದೇ ಆಗ್ತಾ ಇದೆ. ಕಳೆದ 1 ವಾರದಲ್ಲಿ ಕನಿಷ್ಠ ಪಕ್ಷ 15 ಜನಕ್ಕೆ ಭಾಳ ಸಮಸ್ಯೆ, ದೊಡ್ಡ ಮಟ್ಟದ ತೀವ್ರತರವಾದ ಗಾಯಗಳಾಗಿದ್ದಾವೆ. 1-2 ಜೀವ ಕೂಡ ಕಳ್ಕೊಂಡಿದ್ದಾರೆ. ಏನು ಮೈಸೂರು ಚತುಷ್ಪಥ ರಸ್ತೆ ಆದಂಥ ಸಂದರ್ಭದಲ್ಲಿ ಅಪಘಾತಗಳಾದಾಗ ಇಡೀ ಸರ್ಕಾರ, ಎಲ್ಲ ಇಲಾಖೆಗಳು ಧಾವಿಸಿ ಬಂದಿದ್ವು, ಪೊಲೀಸ್ ಇಲಾಖೆ ಸಹಿತ ಎಲ್ಲ ಬಂದು ತೀವ್ರತರವಾಗಿ ಅವನ್ನ ತಪಾಸಣೆ ಮಾಡಿ ಪರಿಶೀಲನೆ ಮಾಡಿ ಅಲ್ಲಿ ಏನು ಅಪಘಾತಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳು ತಗೊಂಡ್ರು. ಅವ್ರದ್ದು ಮಾತ್ರ ಜೀವ, ಇಲ್ಲಿರೋರು ಜೀವ ಅಲ್ವಾ? ನಾವು ಟೋಲ್ ಕಾಸು ಕಟ್ತಾ ಇದ್ದೀವಿ, ನಾವು ಟೋಲಲ್ಲೇ ಓಡಾಡ್ತಾ ಇದ್ದೀವಿ, ನಮ್ಮ ವಾಹನಗಳು ಓಡ್ತದವೆ, ನಮ್ಮದು ಜೀವನೇ. ಅಪಘಾತಗಳಾದರೆ ಯಾರು ತಿರುಗಿ ಕೂಡ ನೋಡ್ತಾ ಇಲ್ಲ. ಟೋಲ್ ಅವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಇದು ನೇರವಾಗಿ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಈ ಅಂಡರಲ್ಲಿ ಬರೋದ್ರಿಂದ ಅವರು ಕೂಡ ಅಷ್ಟೇನು ತಲೆ ಕೆಡಿಸ್ಕೊತಾ ಇಲ್ಲ. ಇನ್ನು ರಸ್ತೆಯ ಉಬ್ಬು ತಗ್ಗುಗಳು ಕಾಣದೆ ಕಳೆದ 1 ವಾರದ ಅಂತರದಲ್ಲಿ 16 ಅಪಘಾತಗಳು ಸಂಭವಿಸಿದ್ದು 15ಕ್ಕೂ ಹೆಚ್ಚು ಜನರು ಕೈಕಾಲುಗಳನ್ನ ಮುರಿದುಕೊಂಡಿದ್ದಾರೆ. ಜೊತೆಗೆ 2 ಪ್ರಾಣವನ್ನು ಕೂಡ ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಆದರೆ ಹೆದ್ದಾರಿಯ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಮೈಸೂರು ರಸ್ತೆಯ ಸಮಸ್ಯೆ ಆದಾಗ ಇಡೀ ಸರ್ಕಾರವೇ ಅದರ ಬಗ್ಗೆ ಗಮನ ಹರಿಸಿತ್ತು. ಆದರೆ ಇಲ್ಲಿ ಇಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಇಷ್ಟಾದರೂ ಯಾವುದೇ ಸೂಕ್ತ ಕ್ರಮಗಳು ಆಗುತ್ತಿಲ್ಲ. ಸರಿಯಾದ ಸಮಯಕ್ಕೆ ಟೋಲ್ನ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರುತ್ತಿಲ್ಲ. ಯಾವಾಗಲೂ ಟೋಲ್ನ ಬಳಿಯೇ ನಿಂತಿರುತ್ತೆ.
ಹೀಗಾಗಿ ಅಪಘಾತ ಆದಾಗ ಖಾಸಗಿ ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಬಂದು ಉಪಚರಿಸುವ ನೆಪದಲ್ಲಿ ಬಡವರ ಜೇಬನ್ನ ಖಾಲಿ ಮಾಡಿಸುತ್ತಿವೆ. ಹೀಗಾಗಿ ನಗರ ಪ್ರದೇಶದಲ್ಲಿ ಆಂಬ್ಯುಲೆನ್ಸ್ ಇರಬೇಕು ಅಂತ ಕರವೆಯ ಪ್ರವೀಣ್ ಶೆಟ್ಟಿ ಬಣ ಆಗ್ರಹಿಸಿದೆ. ಒಂದು ವೇಳೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳದಿದ್ರೆ ಉಗ್ರ ಹೋರಾಟ ಮಾಡುವುದರ ಜೊತೆಗೆ ರಸ್ತೆ ತಡೆದು ಟೋಲ್ ಸಂಗ್ರಹ ಮಾಡಲು ಬಿಡುವುದಿಲ್ಲ ಅಂತ ಕರವೇ ಕಾರ್ಯಕರ್ತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕೂಡಲೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕೆಲವೇ ದಿವಸಗಳು, ಒಂದು 15 ದಿವಸಗಳ ಅಂತರ ಒಳಗಡೆ ಏನು ಅವರೆಲ್ಲ ಬರಬೇಕು, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬರಬೇಕು, ಪೊಲೀಸ್ ಇಲಾಖೆ ಸಹಯೋಗ ತಗೊಂಡು ಟೋಲವರು ಸೇರಿಸ್ಕೊಂಡು ಯಾಕೆ ಅಪಘಾತಗಳಾಗ್ತಾ ಇದ್ದಾವೆ, ಏನು ಅಪಘಾತಗಳನ್ನ ಕಡಿಮೆ ಮಾಡೋಕ್ಕೆ ಏನು ಕ್ರಮ ತಗೋಬೇಕು ಅಂತ ತಗೊಳ್ಳಿಲ್ಲ ಅಂದರೆ ನಾವು ಟೋಲ್ಗೆ ಮುತ್ತಿಗೆ ಹಾಕಿ ಆ ಸಂಗ್ರಹವನ್ನು ಕೂಡ ನಿಲ್ಲಿಸುವಂಥ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಸರ್. ರಸ್ತೆ ಹೈವೇ ಏನಾಗಿದೆ, ಹೊಸ ಹೈವೇ ನಮ್ಮ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆಗ್ತಾ ಇರೋದು ಅನಾಹುತ, ಗಾಡಿ ಆಕ್ಸಿಡೆಂಟ್ಗಳು ಆಗ್ತಾ ಇರೋದು ಈ ನಮ್ಮ ಗೀತಮ್ ಯೂನಿವರ್ಸಿಟಿ ಅಂತಿದೆ, ಅಲ್ಲಿಂದ ಬಂದು ದಾವಸ್ಪೇಟೆ ತನಕ ಭಾರಿ ಅನಾಹುತ ಆಗ್ತಾ ಇದೆ. ಎರಡನೇದೇನಪ್ಪ ಅಂದರೆ ಇಲ್ಲಿ ಉಬ್ಬು ತಗ್ಗು ಇರೋದ್ರಿಂದ ಒಂದು ಲೆವೆಲ್ ಇಲ್ಲ ರಸ್ತೆ, ಉಬ್ಬು ತಗ್ಗಿರೋದ್ರಿಂದ ಗಾಡಿಗಳು ಅಲಗಾಡ್ತವೆ. ಈ 2 ವೀಲರ್ ಹೋಗ್ಬೇಕಾದ್ರೆ ಈ ಲಾರಿಗಳು, ಹೆವಿ ಟ್ರಕ್ಗಳು ಇತ್ ಕಡೆ ಹತ್ತು ಕಡೆ ಅಲಗಾಡುವಾಗ ಈ ಗಾಡಿಗಳು ಟಚ್ ಆಗಿ ಎಷ್ಟೋ ಜನ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ. ಆದರೂ ಕೆಲವರು ಮೃತನೂ ಪಟ್ಟಿದ್ದಾರೆ. ಬಟ್ ಏನಂದರೆ ಯಾರಿಗೂ ಗೊತ್ತಿಲ್ಲ ಇವು ಕೆಲವೆಲ್ಲ, ಯಾಕಂದರೆ ಭಾಳ ಒಂದು ಅನಾಹುತಗಳು ತೊಂದರೆ ಆಗ್ತವೆ, ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಹಾಗಾಗಿ ದಯವಿಟ್ಟು ಈ ರಸ್ತೆ ಏನು ಅಭಿವೃದ್ಧಿ ಇವರು ಹೈವೇಗಳು ಏನಿದಾರೋ ಅವರು ಪರಿಶೀಲನೆ ಮಾಡಿ ಆ ಉಬ್ಬು ತಗ್ಗುಗಳು ಏನಿದಾವೋ ಕ್ಲೀನಾಗಿ ಲೆವೆಲ್ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೊಳ್ಳೆ ಇಂಜಿನಿಯರ್ಗಳಿದ್ದಾರೆ ಅವ್ರ ಹತ್ರ, ಒಳ್ಳೊಳ್ಳೆ ಇಂಜಿನಿಯರ್ ಮಾಡಿರೋಂಥ ರಸ್ತೆ ಇದು. ಅದು ನ್ಯಾಷನಲ್ ಹೈವೇ, ಇದು ಸ್ಟೇಟ್ ಹೈವೇನಾಗಲಿ ನ್ಯಾಷನಲ್ ಹೈವೇ, ರಸ್ತೆ ಚೆನ್ನಾಗಿದ್ರೆ ಸುರಕ್ಷಿತವಾಗಿ ಬರ್ತಾರೆ. ಆಮೇಲೆ ಈ ಟೋಲ್ ಹತ್ರ, ಹುಲ್ಕುಂಟೆ ಟೋಲ್ ಹತ್ರ ಆಂಬುಲೆನ್ಸು, ಹೈವೇ ಆಂಬುಲೆನ್ಸ್ ನಿಂತ್ಕೊಳ್ತದೆ. ಬರೀ ಅಲ್ಲೇ ನಿಂತ್ಕೊತದೆ. ಇಲ್ಲೆಲ್ಲ ಅಕ್ಕಪಕ್ಕ ಇಲ್ಲೆಲ್ಲ ಒಂದು 5-10 ಕಿಲೋಮೀಟ್ರು ಸರೌಂಡಿಂಗಲ್ಲಿ ಏನಾರ ಹೆಚ್ಚು ಕಮ್ಮಿ ಇದ್ದರೆ ಯಾರು ಬರ್ತಾರೆ, ಖಾಸಗಿ ಆಂಬುಲೆನ್ಸ್ ಬರ್ತಾರೆ, ತಗೊಂಡು ಹೋಗ್ತಾರೆ. ಅವ್ರಿಗೆ ಮನಸ್ಸಿಗೆ ಬಂದಷ್ಟು ಯಾವುದು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಮನಸ್ಸಿಗೆ ಬಂದಷ್ಟು ಬರೀತಾರೆ. ಈ ಸಣ್ಣ ಪುಟ್ಟ ಬಡವರು ಅವರು ಪಾಪ ಎಲ್ಲೋ ಹೋಗ್ಬೇಕು, ಅವ್ರ ಹತ್ರ ದುಡ್ಡು ಎಲ್ಲಿರ್ತದೆ. ಏನೋ ಈ ಹೈವೇ ಆಂಬುಲೆನ್ಸ್ ಬಂದು ಏನೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನೋ ಸೇರಿಸಿದ್ರೆ ಏನೋ ಗೌರ್ಮೆಂಟ್ ಚಿಕಿತ್ಸೆಗಳು. ಇಲ್ಲಿ ಸಾಕಷ್ಟು ಪ್ರೈವೇಟ್ ಹಾಸ್ಪಿಟ್ಲ್ಗಳವರು ಕಾಯ್ತಾ ಇರ್ತಾರೆ ಇದನ್ನೇ. ಯಾಕಂದರೆ ಅವ್ರು ಪ್ರೈವೇಟ್ ಹಾಸ್ಪಿಟ್ಲ್ ಅವರು ಬೇಜಾನು ಖರ್ಚು ಮಾಡಿರ್ತಾರೆ, ಅವ್ರಿಗೂ ಹಣದ ಅವಶ್ಯಕತೆ ಇರುತ್ತೆ. ಅವ್ರು ಪ್ರೈವೇಟು ಆಂಬುಲೆನ್ಸ್ ಬರ್ತಾರೆ, ಎತ್ಕೊಂಡು ಹೋಗ್ತಾರೆ, ಅವ್ರ ಮನಸ್ಸು ಬಂದಷ್ಟು ಬಿಲ್ ಬರೀತಾರೆ. ಒಟ್ಟಾರೆ ದಾಬಸ್ಪೇಟೆಯಿಂದ ಹೊಸಕೋಟೆಗೆ ಸಂಪರ್ಕ ಕಲ್ಪಿಸೋ ಹೊಸ ಹೆದ್ದಾರಿ ಸಾವಿನ ರಹದಾರಿಯಾಗಿ ಮಾರ್ಪಟ್ಟಿದೆ. ಇನ್ನಾದರೂ ಟೋಲ್ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನ ವಹಿಸಿ ಅಪಘಾತಗಳಿಗೆ ಕಡಿವಾಣ ಹಾಕ್ತಾರಾ ಅಂತ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.